ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 24 ಜುಲೈ ಬೆಳಗ್ಗೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 76,755.05 ಪಿಟಿಎಸ್ ಏರಿಕೆಯಾಗಿದೆ. ನಿಫ್ಟಿ 50 ಇಂದು 23,996.25 ಆಗಿದೆ. ಏರಿಕೆಯಾಗಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಭಾರತೀಯ ಷೇರು ಮಾರುಕಟ್ಟೆಯ ಸೆನ್ಸೆಕ್ಸ್ ಮತ್ತು ನಿಫ್ಟಿ 50 ನಿನ್ನೆ ಸ್ಥಿರವಾಗಿ ಮುಕ್ತಾಯಗೊಂಡವು. ಬಿಎಸ್ಇ ಸೆನ್ಸೆಕ್ಸ್ ಕೊನೆಯದಾಗಿ 76,755.05 ಅಂಕಗಳಲ್ಲಿ ಮುಕ್ತಾಯಗೊಂಡರೆ ಎನ್ಎಸ್ಇ ನಿಫ್ಟಿ 50 ಸೂಚ್ಯಂಕವು 23,996.25 ಅಂಕಗಳಲ್ಲಿ ಕೊನೆಗೊಂಡಿತು. ಇಂದು ಮಾರುಕಟ್ಟೆ ಆರಂಭಕ್ಕೂ ಮುನ್ನ ಹೂಡಿಕೆದಾರರು ಎಚ್ಚರಿಕೆ ವಹಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಕುಸಿತದೊಂದಿಗೆ ಮುಕ್ತಾಯಗೊಂಡವು. ಚಿನ್ನದ ಬೆಲೆಯು ಪ್ರತಿ ಟ್ರಾಯೌನ್ಸ್ಗೆ (2.29% ಕುಸಿದು $4,051 ಮತ್ತು 80 ಸೆಂಟ್ಗೆ ಮುಕ್ತಾಯಗೊಂಡಿತು. ಬೆಳ್ಳಿ ಬೆಲೆಯು (3.51% ಕುಸಿದು ಪ್ರತಿ ಟ್ರಾಯೌನ್ಸ್ಗೆ $57 ಮತ್ತು 92 ಸೆಂಟ್ಗೆ ತಲುಪಿತು. ಕಚ್ಚಾ ತೈಲ ಬೆಲೆ (6%ಕ್ಕಿಂತ ಹೆಚ್ಚು ಏರಿಕೆಯಾಗಿ $92ಗೆ ತಲುಪಿದೆ. ಕಚ್ಚಾ ತೈಲ ಬೆಲೆಯು (6.14% ಜಿಗಿದು ಪ್ರತಿ ಬ್ಯಾರೆಲ್ಗೆ $92 ಮತ್ತು 16 ಸೆಂಟ್ಗೆ ಮುಕ್ತಾಯಗೊಂಡಿತು. ಮಧ್ಯಪ್ರಾಚ್ಯದಲ್ಲಿ ಹೆಚ್ಚುತ್ತಿರುವ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯ ನಡುವೆ ಈ ಏರಿಕೆ ಕಂಡುಬಂದಿದೆ. ತಂತ್ರಜ್ಞಾನ ಗಳಿಕೆಯು ಈ ವೆಚ್ಚದ ಆತಂಕ ಮೂಡಿಸಿದ್ದರಿಂದ ನಾಸ್ಡಾಕ್ (2% ಕುಸಿತ. ದುರ್ಬಲ ಬಿಗ್ಟೆಕ್ ಗಳಿಕೆಯಿಂದಾಗಿ ನಾಸ್ಡಾಕ್ (2%ಕ್ಕಿಂತ ಹೆಚ್ಚು ಕುಸಿದು ವಾಲ್ ಸ್ಟ್ರೀಟ್ ತೀವ್ರ ಕುಸಿತ ಕಂಡಿತು. ಟೆಸ್ಲಾ ಷೇರುಗಳು (15% ಕುಸಿದಿದ್ದು, ಶಾರ್ಟ್ ಸೆಲ್ಲರ್ಗಳು $4 ಬಿಲಿಯನ್ ಲಾಭ ಗಳಿಸಿದರು. ಮಧ್ಯಪ್ರಾಚ್ಯ ಸಂಘರ್ಷದಿಂದ ಡಾಲರ್ ಮೌಲ್ಯ ಏರಿಕೆ. ಯುಎಸ್ಡಿ ಐಎನ್ಆರ್ ಸ್ಥಿರ ಮುಕ್ತಾಯ. ಮಧ್ಯಪ್ರಾಚ್ಯದಲ್ಲಿ ತೀವ್ರಗೊಳ್ಳುತ್ತಿರುವ ಸಂಘರ್ಷವು ಬಡ್ಡಿದರ ಹೆಚ್ಚಳದ ನಿರೀಕ್ಷೆಗಳನ್ನು ಹೆಚ್ಚಿಸಿದ್ದರಿಂದ ಯುಎಸ್ ಡಾಲರ್ ಮೌಲ್ಯ ಏರಿತು. ಈ ನಡುವೆ ಯುಎಸ್ಡಿ ಐಎನ್ಆರ್ ವಿನಿಮಯ ದರವು 96.56ಕ್ಕೆ ಸ್ಥಿರವಾಗಿ ಮುಕ್ತಾಯಗೊಂಡಿತು. ಸೂರ್ಯೋದಯ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಮೊದಲ ತ್ರೈಮಾಸಿಕ ಲಾಭ ದುಪ್ಪಟ್ಟಿಗಿಂತ ಹೆಚ್ಚು. ಸೂರ್ಯೋದಯ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ತನ್ನ ಮೊದಲ ತ್ರೈಮಾಸಿಕದ ನಿವ್ವಳ ಲಾಭದಲ್ಲಿ 2 ಪಟ್ಟು ಹೆಚ್ಚು ಬೆಳವಣಿಗೆಯನ್ನು ವರದಿ ಮಾಡಿದೆ. ಈ ಅವಧಿಯಲ್ಲಿನ ಬಲವಾದ ಸಾಲದ ಬೆಳವಣಿಗೆಯು ಈ ಅತ್ಯುತ್ತಮ ಕಾರ್ಯಕ್ಷಮತೆಗೆ ಕಾರಣವಾಗಿದೆ. ಸಿಂಗಾಪುರದ ಸಾರ್ವಭೌಮ ನಿಧಿ ಜಿಐಸಿ 2013ರ ನಂತರದ ಅತ್ಯಂತ ಕಳಪೆ 5 ವರ್ಷಗಳ ಆದಾಯ ವರದಿ ಮಾಡಿದೆ. ಸಿಂಗಾಪುರದ ಸಾರ್ವಭೌಮ ಸಂಪತ್ತು ನಿಧಿ ಜಿಐಸಿ 2013ರ ನಂತರದ ಅತ್ಯಂತ ಕಡಿಮೆ 5 ವರ್ಷಗಳ ವಾರ್ಷಿಕ ಆದಾಯವನ್ನು ವರದಿ ಮಾಡಿದೆ. ಈ ಕುಸಿತದ ಹೊರತಾಗಿಯೂ ಯುನೈಟೆಡ್ ಸ್ಟೇಟ್ಸ್ ನಿಧಿಯ ಪ್ರಮುಖ ಹೂಡಿಕೆ ಮಾರುಕಟ್ಟೆಯಾಗಿ ಮುಂದುವರೆದಿದೆ. ಖಾದ್ಯ ತೈಲ ಬೆಲೆ ಏರಿಕೆಯನ್ನು ಜಾಗತಿಕ ಜೈವಿಕ ಇಂಧನ ಕಡ್ಡಾಯಗಳಿಗೆ ಲಿಂಕ್ ಮಾಡಿದ ಆರ್ಬಿಐ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಖಾದ್ಯ ತೈಲ ಬೆಲೆಗಳ ವ್ಯಾಪಕ ಏರಿಕೆಯನ್ನು ಹೆಚ್ಚುತ್ತಿರುವ ಜೈವಿಕ ಇಂಧನ ಬೇಡಿಕೆಗೆ ಲಿಂಕ್ ಮಾಡಿದೆ. ಇದು ನಿರ್ದಿಷ್ಟವಾಗಿ ಇಂಡೋನೇಷ್ಯಾದ B50 ಆದೇಶವನ್ನು ಪ್ರಮುಖ ಕಾರಣವಾಗಿ ಉಲ್ಲೇಖಿಸಿದೆ. ಜಾಗತಿಕ ಬೆಲೆಗಳು ಏರುತ್ತಿದ್ದಂತೆ ಯುಎಸ್ ಗೋಧಿ ರೈತರಿಗೆ ತಾಪಮಾನದ ಆತಂಕ. ಕೊಯ್ಲು ಹತ್ತಿರವಾಗುತ್ತಿರುವಂತೆಯೇ ಉತ್ತರ ಡಕೋಟಾದಲ್ಲಿ ತೀವ್ರ ತಾಪಮಾನವು ಗೋಧಿ ರೈತರಲ್ಲಿ ಆತಂಕ ಮೂಡಿಸಿದೆ. ಬೆಲೆಗಳು ಗಗನಕ್ಕೇರುತ್ತಿರುವ ನಿರ್ಣಾಯಕ ಸಮಯದಲ್ಲಿ ಈ ಹವಾಮಾನ ವೈಪರೀತ್ಯ ಸಂಭವಿಸಿದೆ. ಟ್ರೈಬ್ ಬೆಂಬಲಿತ ರಕ್ಷಣಾ ತಂತ್ರಜ್ಞಾನ ಸಂಸ್ಥೆ ಲಿಂಟ್ರಿಸ್ ಯುಎಸ್ ಐಪಿಒಗೆ ಅರ್ಜಿ ಸಲ್ಲಿಕೆ. ಟ್ರೈಬ್ ಕ್ಯಾಪಿಟಲ್ ಬೆಂಬಲಿತ ರಕ್ಷಣಾ ತಂತ್ರಜ್ಞಾನ ಸಂಸ್ಥೆಯಾದ ಲಿಂಟ್ರಿಸ್ ಇಂಕ್ ಯುಎಸ್ ಐಪಿಒಗಾಗಿ ಅರ್ಜಿ ಸಲ್ಲಿಸಿದೆ. ಈ ಸಲ್ಲಿಕೆಯು ರಕ್ಷಣಾ ಸಂಬಂಧಿತ ತಂತ್ರಜ್ಞಾನ ಕಂಪನಿಗಳಲ್ಲಿ ಹೂಡಿಕೆದಾರರ ಹೆಚ್ಚುತ್ತಿರುವ ಆಸಕ್ತಿಯನ್ನು ಎತ್ತಿ ತೋರಿಸುತ್ತದೆ. ಎಫ್ಡಿ ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%. ಬ್ಯಾಂಕ್ ಆಫ್ ಬರೋಡಾ 7.15%. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%. ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $4,051 ಮತ್ತು 80 ಸೆಂಟ್ 2.29% ಪ್ರತಿ ಟ್ರಾಯೌನ್ಸ್ಗೆ. ಅಂದಾಜು $1,25,780 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 2.29% ಕುಸಿದಿದೆ. ಹಿಂದಿನ ಮುಕ್ತಾಯ $4,146 ಮತ್ತು 90 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $57 ಮತ್ತು 92 ಸೆಂಟ್ 3.51% ಪ್ರತಿ ಟ್ರಾಯೌನ್ಸ್ಗೆ. ಅಂದಾಜು $1,798 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 3.51% ಕುಸಿದಿದೆ. ಹಿಂದಿನ ಮುಕ್ತಾಯ $60 ಮತ್ತು 2 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $92 ಮತ್ತು 16 ಸೆಂಟ್ 6.14% ಪ್ರತಿ ಬ್ಯಾರಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 6.14% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $86 ಮತ್ತು 83 ಸೆಂಟ್ರಿಂದ.
ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. ಯುಎಸ್ $96 ಮತ್ತು 56 ಸೆಂಟ್ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $96 ಮತ್ತು 56 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $3,106. ಬೆಂಗಳೂರು $944 ಮತ್ತು 50 ಪೈಸಾ, $3,021. ಹೈದರಾಬಾದ್ $994, $3,191. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $3,128. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.